ಶರೀರಂ ಸ್ವರೂಪಂ ತಥಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇದಲಗ್ನಂ ಗುರೋರಂಘ್ರಿಪತ್ನೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯರ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಹಳ್ಳಿಗಳನ್ನು ಸಂಚರಿಸಿ ಅನವರತ ನಿಜಗುಣದ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳನ್ನು ಧರಿಸಿದ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರನ್ನ ಪ್ರಾರ್ಥನೆ ಮಾಡಿ ಪೂಜ್ಯ ಗುರುಗಳವರ ಪವಿತ್ರ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಆಚರಿಸಿ ಇಂಚಲವನ್ನು ಅವಿಮುಕ್ತ ಕ್ಷೇತ್ರವನ್ನಾಗಿಸಿದಂಥ ಶಿವತ್ರಯರ ಪವಿತ್ರ ಸನ್ನಿಧಾನದಲ್ಲಿ ಶಿವಯೋಗಿತ್ರಯರ ಪವಿತ್ರ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಆಚರಿಸಿ ಪ್ರತಿ ವರ್ಷದ ಪುಣ್ಯ ಪರಂಪರೆಯಂತೆ ನಡೆದಿರುವ ವೇದಾಂತ ಪರಿಷತ್ತಿನ ಪಾವನ ಸಮಾರಂಭದ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮನ್ನೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವ ಸಾಧು ಚಕ್ರವರ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯಪ್ಪಗಳವರ ಪವಿತ್ರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಿದ್ಯಾವಾರಿಧಿ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳನ್ನು ಸುಭಾಷಿತ ಸಂತ ರಾಮಾನಂದ ಭಾರತಿ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಬಸವಾನಂದ ಭಾರತಿ ಸ್ವಾಮಿಗಳ ದಯಾನಂದ ಆಗಮಿಸಿದ ಎಲ್ಲ ಯೋಗಿಗಳ ಪವಿತ್ರ ಚರಣಗಳಿಗೆ ವಂದಿಸಿ ಆಗಮಿಸಿದ ಶಿವಸ್ವರೂಪಿಗಳಿಗೆ ತಮ್ಮೆಲ್ಲರಿಗೂ ಶರಣರು ಶರಣಾರ್ಥಿಗಳು. ಗುರುವೆ ನಿಮ್ಮಯ ಕರುಣದೊಳೆಂದ ತತ್ವ ನಿಲವ ನಡೆದು ನಿತ್ಯ ಸುಖಿಯಾದೆ. ಶಿಷ್ಯ ಬಹಳ ಆನಂದದಲ್ಲಿದ್ದಾನೆ. ಕಾರಣ ಏನು ಅಂದ್ರೆ ಸದ್ಗುರುನಾಥನ ಕೃಪೆಯಾಗಿದೆ. ಸಿದ್ಧಾರೂಢ ಕಥಾಮೃತದಲ್ಲಿ ಒಂದು ಸುಂದರ ಪ್ರಸಂಗ. ಗರಗದಿಂದ ವಿದ್ಯಾಭ್ಯಾಸಕ್ಕಾಗಿ ವಿರಾಗವನ್ನು ಕೊಟ್ಟು ಸಿದ್ಧಾರೂಢ ಭಾರತೀಯ ಸನ್ನಿಧಾನಕ್ಕೆ ಹೋಗಿ ಶರಣಾಗತರಾಗಿರುವಂತಹ ಶಿವಪುತ್ರ ಸ್ವಾಮಿಯವರಿಗೆ ಸಂಸ್ಕೃತದ ಅಧ್ಯಯನ ಎಲ್ಲ ಮುಗಿದು ಮತ್ತೆ ಸಿದ್ಧಾರೂಢರ ಸನ್ನಿಧಾನಕ್ಕೆ ಬಂದ ಬಳಿಕ ಸಿದ್ಧಾರೂಢಾಚಾರ್ಯರು ಅವರ ಮೇಲೆ ಒಂದು ಕಲ್ಲು ಹೊರಿಸಿದರು. ಜಡವಾದ ಕಲ್ಲನ್ನು ಹೊತ್ತಂತಹ ಆಚಾರ್ಯರು ದೇಹದ ನೋವಿನಿಂದ ಬಳಲುತ್ತಿರುವಾಗ ಆವಾಗ ಗುರುಗಳು ಕೇಳುತ್ತಾರೆ, ನಿನ್ನ ಶರೀರದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ಗಮನಿಸಿದೆಯೇ?
ನೋಯುತ್ತಿರುವ ಶರೀರವನ್ನು ಕುರಿತು ಗುರುಗಳು ಹೇಳಿದಾಗ, ನೋಯುವಂಥದ್ದು ಶರೀರ, ಅನಿತ್ಯವಾದಂಥದ್ದು ಶರೀರ. ಆ ನೋವನ್ನು ನೀನು ಅರಿತಿ ಎಂದ ಬಳಿಕ ನೀನು ಶರೀರವಲ್ಲ. ಅದನ್ನೇ ಒಂದು ವರ್ಷಗಳ ಕಾಲ ಮನನ, ಶರೀರ ನೀರಲ್ಲ ಅನ್ನುವ ತತ್ವವನ್ನು ವರ್ಷ ಪರ್ಯಂತರವಾಗಿ ಕೇಳಿದ ಒಂದು ವಾಕ್ಯವನ್ನು ವರ್ಷ ಪರ್ಯಂತರವಾಗಿ ಮನನ ಮಾಡಿದೆ. 6ನೇ ವರ್ಷ ಇಂದ್ರಿಯಗಳು ನೀನಲ್ಲ ಅನ್ನೋದನ್ನ ಮನನ ಮಾಡಿದೆ. ಆ ಇಂದ್ರಿಯಗಳು ಚಲಿಸಬೇಕಾಗಿತ್ತು ಅಂದ್ರೆ, ಇಂದ್ರಿಯಗಳು ತಮ್ಮ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅಂದ್ರೆ, ಇಂದ್ರಿಯಗಳಿಗೆ ಆಧಾರವಾಗಿರುವಂತಹದ್ದು ಮನಸ್ಸು. ಮನಸ್ಸು ನಾನಲ್ಲ ಅನ್ನೋದನ್ನು ಒಂದು ವರ್ಷ ಪರ್ಯಂತರವಾಗಿ ಮನನ ಮಾಡಿದೆ. ಆ ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನ ಯಾವಾಗಲೂ ನಿರ್ಧರಿಸುವಂತಹದ್ದು ಬುದ್ಧಿ. ಮಲಗಿದ್ರಂತೆ ಶಿವಪುತ್ರ ಸ್ವಾಮಿಗಳವರು. ಮಲಗಿದಂತಹ ಶಿವಪುತ್ರ ಸ್ವಾಮಿಗಳ ಹತ್ತಿರದಲ್ಲಿ ಹೋಗಿ ಸಿದ್ಧಾರೂಢರು ಯತ್ನಿಸಿದರು. ಎಲ್ಲಿದ್ದಪ್ಪ ಅಂತ ಕೇಳಿ, ಏನೊಂದು ಅರಿಯದ ಆನಂದದಲ್ಲಿ ಆಗಿದೆ. ಇಲ್ಲಿವರೆಗೂ ಶರೀರ ಅಂತ ತಿಳಿದಿದ್ದಿ, ಆ ನಂತರದಲ್ಲಿ ಇಂದ್ರಿಯಗಳು ನಾನು ಅಂತ ತಿಳಿದಿದ್ದಿ, ಆ ನಂತರದಲ್ಲಿ ಮನಸ್ಸು ನಾನು ಅಂತ ತಿಳಿದಿದ್ದಿ, ಆ ನಂತರದಲ್ಲಿ ಬುದ್ಧಿ ನಾನು ಅಂತ ತಿಳಿದಿದ್ದಿ. ಆ ಬುದ್ಧಿ ಸಂಕಲ್ಪ ವಿಕಲ್ಪಗಳನ್ನು ಮಾಡಬೇಕಾಗಿತ್ತು, ಕರ್ತವ್ಯದಲ್ಲಿ ತೊಡಗಿರಬೇಕು. ಈಗ ನೀನಿದ್ದ ಸ್ಥಿತಿ ಆನಂದದಲ್ಲಿದ್ದೆ ಅಂತ ಹೇಳ್ತಿದ್ದಲ್ಲ, ಅವಾಗ ಅನುಭವಿಸುವಾಗ ನೀನು ಇದ್ದೇನೆ, ನಿನ್ನ ಬುದ್ಧಿ ಇದ್ದೇನು ಅಂತ ಕೇಳಿದ್ರು. ಬುದ್ಧಿಗೂ ಮೀರಿದಂಥದ್ದು ನಿದ್ರೆಯೊಳಗೆ ಆನಂದ. ಹೀಗಿರುವಾಗ ಬುದ್ಧಿಯನ್ನು ಮೀರಿದ್ದರಿಂದ ನೀನು ಸದ್ರೂಪನಾಗಿದ್ದಿ. ಆ ನಿದ್ದೆಯೊಳಗಿರುವ ಆನಂದವನ್ನು ಅರಿಯುವುದರಿಂದ ಚಿದ್ರೂಪನಾಗಿದ್ದಿ. ಯಾವಾಗಲೂ ಆನಂದವನ್ನೇ ನಿನ್ನೊಳಗೆ ತುಂಬಿಕೊಂಡ ಕಾರಣದಿಂದ ನೀನು ಆನಂದ ಸ್ವರೂಪನಾಗಿ. ಸೇಟ್ ಮಾಡೋದಕ್ಕೆ ಸೇಟಿಗೆ ಸೇಟಿಗೆ ನಮಗೆ ಸ್ವಲ್ಪ ಅಲಗಿದ್ದಾರೆ. ಗುರುಗಳು ಉಪದೇಶ ಮಾಡಿದ್ದು ಈ 5 ವಾಕ್ಯಗಳನ್ನು, ಶರೀರ ನೀನಲ್ಲ, ಇಂದ್ರಿಯ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ. ಆ ಬುದ್ಧಿ ಆಚೆಗಿರುವಂತ ಆನಂದ ಸ್ವರೂಪವೇ ನೀನಿದ್ದೀಯ ಅನ್ನುವುದನ್ನು ಗುರುಗಳು ಉಪದೇಶ ಮಾಡಿದಾಗ, ಇಷ್ಟು ವರ್ಷ ಓದಿದ್ದೆಲ್ಲವೂ ಸದ್ಗುರುಗಳ ಆ ಮಹಾವಾಕ್ಯದ ಶ್ರವಣದಿಂದಾಗಿ ನಿತ್ಯದೊಳಗ ಶಿಷ್ಯ ಆನಂದವಾಗಿದ್ದಾಗ ಅಪವರು ಎದ್ದು ಸಿದ್ಧಾರೂಢ ಭಗವಂತನ ಪಾದ ಸನ್ನಿಧಾನದಲ್ಲಿ ನಮಸ್ಕಾರವನ್ನು ಮಾಡಿ ಸ್ವಸ್ವರೂಪದ ಜ್ಞಾನವನ್ನು ಮಾಡಿಕೊಟ್ಟಿರುವಂತಹ ಸದ್ಗುರುನಾಥ, ನನ್ನ ಜೀವನ ಇಲ್ಲಿಗೆ ಮುಕ್ತವಾಯಿತು ಅಂತ ಆನಂದದಿಂದ ಏನು ಗುರುಗಳ ಪಾದಕ್ಕೆ ಎರಿಗಿರಲ್ಲ ಅಂತ ಆನಂದದ ಸ್ಥಿತಿಯೊಳಗ ನಿಂತು ಇಲ್ಲಿ ಶಿಷ್ಯ ಮಾತನಾಡಿದ. ಗುರುವೇ, ನಿನ್ನಯ ಕರುಣಗಳು ಎನ್ನ ತತ್ವದಿರವನರಿವು ನಿತ್ಯ ಸುಖಿಯಾದ. ಯಥಾರ್ಥ ಸಿದ್ಧಾರೂಢರ ಕರುಣ. ಕಾಸಗತ್ತ ಸ್ವಾಮಿಗಳು, ನಿರ್ವಾಣ ಸ್ವಾಮಿಗಳು, ಕಾಸಗತ್ತ ಸ್ವಾಮಿಗಳಿಗೆ ಅಂಥ ಆನಂದವನ್ನು ಕರುಣಿಸುವುದಕ್ಕಾಗಿ ಸದ್ಗುರು ಶಿಷ್ಯ ಇರುವಲ್ಲಿ ಹುಡುಕಿಕೊಂಡು ಹೋದ. ಆ ಅಧಿಕಾರ ನಮ್ಮಲ್ಲಿ ಪ್ರಾಪ್ತವಾಗಿರಬೇಕು. ಗುರುಗಳಿಗೆ ತೊಂದರೆ ಕೊಡಬಾರದು, ಆಶ್ರಮಗಳಿರೋರಿಗೆ ತೊಂದರೆ ಕೊಡಬಾರದು ಅಂತ ಕಾಸಗತ್ತ ಸ್ವಾಮಿಗಳು ಆಶ್ರಮದಿಂದ ಬಹಳ ದೂರದಲ್ಲಿ ಹೋಗಿ ಒಂದು ಗಿಡದ ಬುಡಕ ಕೂತ್ಕೊಂಡಾಗ ಅವ ಆನಂದದ ಅನುಭೂತಿಯನ್ನು ಪಡಿಬೇಕಾಗಿರುವಂತ ಶಿಷ್ಯ ಆಶ್ರಮದೊಳಗ ಕಾಣಲಿಲ್ಲ ಅಂತ ಸಿದ್ಧಾರೂಢರು ಅವರು ಎಲ್ಲಿದ್ದು ಅಲ್ಲಿ ಹೋಗಿ ಆತನ ಶಿರದ ಮೇಲೆ ತಮ್ಮ ಹೊರದ ಹಸ್ತವನ್ನು ಇರಿಸಿ ಆತನಿಗೆ ಆನಂದ ಉತ್ಪನ್ನವಾಗುವಂತೆ ಮಾಡಿ. ಇನ್ನೊಂದು ನಮಗೆ ಗೊತ್ತಿರಬೇಕು, ಗುರು ಅಂದ್ರೆ ಕರುಣಾಮೂರ್ತಿ, ತಾಯಿ ಅಂದ್ರೆ ಕರುಣಾಮೂರ್ತಿ.
ಯಾವ ತಾಯಿಗೂ ತನ್ನ ಮಕ್ಕಳ ಬಗ್ಗೆ ದ್ವೇಷ ಭಾವವಿರುವುದಿಲ್ಲ. ದ್ವೇಷವನ್ನು ಮಾಡ್ತಿದ್ಲು ಅಂದ್ರೆ ಅವಳು ತಾಯಿ. ಸದ್ಗುರುನಾಥನಾದ ಹಾಗೆ ಅಪಾರವಾದ ಕರುಣೆಯನ್ನು ತುಂಬಿಕೊಂಡ ಕಾರಣದಿಂದಾಗಿ ಆತನಿಗೆ ಗುರು ಅಂತ ಹೇಳ್ತಾರೆ. ಕರ್ನಾಟಕ ಶಿಷ್ಯ ಅರ್ಘ್ಯ ಬಿಡುತ್ತಿದ್ದರು. ನೀರೊಳಗೆ ನಿಂತುಕೊಂಡು ಸೂರ್ಯನ ಕಡೆಗೆ ಮುಖ ಮಾಡಿ ಅರ್ಘ್ಯವನ್ನು ಬಿಡುತ್ತಾ ಸೂರ್ಯ ದೇವರಿಗೆ ಹೇಳ್ತಿದ್ದಾರೆ, ಭಗವಂತ ನಿನ್ನ ಉಪಕಾರ ಬಹಳ ದೊಡ್ಡದು. ಕತ್ತಲೆಯನ್ನು ಕಳೆದು ಜಗತ್ತಿಗೆ ನೀನು ಬೆಳಕನ್ನು ಕೊಡುವ ಕಾರಣದಿಂದಾಗಿ ನಿನಗೆ ನಾನು ಅರ್ಘ್ಯವನ್ನು ಕೊಡುತ್ತೀನಿ ಅಂತ ಸೂರ್ಯನಿಗೆ ಅರ್ಘ್ಯವನ್ನು ಬಿಡುತ್ತಿದ್ದಾರೆ. ಕತ್ತಲೆ ಕಳೆದು ಬೆಳಕನ್ನು ಕೊಡುತ್ತೀನಿ, ಲೋಕದ ವ್ಯವಹಾರಗಳು ನಡೆಯುವಂತೆ ನೀನು ಮಾಡುತ್ತೀನಿ, ಆ ಕಾರಣಕ್ಕೆ ನಿಮ್ಮ ಉಪಕಾರ ಬಹಳ ದೊಡ್ಡದು ಅಂತ ಸೂರ್ಯನಿಗೆ ಪ್ರಾರ್ಥನಾ ಮಾಡ್ತಿದ್ದಾರೆ. ಅವಾಗ ಸೂರ್ಯ ದೇವ ಅಂತ, ನೀನು ಪ್ರಾರ್ಥನೆ ಮಾಡು ಬಿಡು, ನೀನು ನನ್ನ ಕಡೆಗೆ ಅರ್ಘ್ಯ ಬಿಟ್ಟರೆ ಮಾತ್ರ ನಾ ಏನು ಬೆಳಕು ಕೊಡುವುದಿಲ್ಲ, ನನ್ನ ಕರ್ತವ್ಯ. ಇನ್ನೊಂದು ಮಾತನ್ನು ಸೂರ್ಯ ದೇವ ಹೇಳ್ತಾರೆ, ಕತ್ತಲನ್ನ ಕಳೆದು ಬೆಳಕನ್ನ ಕೊಟ್ಟ ಉಪಕಾರವನ್ನು ನೀನು ಸ್ಮರಣೆ ಮಾಡಕತ್ತೀಯಲ್ಲ, ನಿನಗೆ ಲಕ್ಷ್ಯದಲ್ಲಿರಲಿ, ಈ ಜಗತ್ತಿಗೆ ಏನಾರ ನಾನು ಕೊಡಬೇಕು ಅಂತ ವಿಚಾರ ಮಾಡಿದ್ರೆ ಬೆಳಕು ಅಂತ ಬಿಟ್ಟರೆ ನನ್ನ ಕಡೆ ಕೊಡಾಕ ಇನ್ನೇನು ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ನೀನು ಕತ್ತಲನ್ನ ಕಳೆದಿದಿ ಅಂತ ಶಿಷ್ಯ ಅಂತ. ಅವಾಗ ಸೂರ್ಯ ದೇವ ಅಂತಾರ, ಏನು ಕಳದಿ ಅಂತ ನೀನು ಹೇಳಕತ್ತಿಯಲ್ಲ ಅದನ್ನ ಕರ್ಕೊಂಡು ಬಂದು ನನಗೆ ಸ್ವಲ್ಪ ತೋರಿಸಂತ. ಯಾವ ಕತ್ತಲೆಯಿಂದ ಕಳದಿ ಇದೆ ಅಂತ ನೀನು ಹೇಳಕತ್ತಿಯಲ್ಲ, ಕತ್ತಲೆಯನ್ನು ತಗೊಂಡು ಬಂದು ನನಗೆ ಸ್ವಲ್ಪ ತೋರಿಸುವಂತ ಸೂರ್ಯ ಹೇಳಿದಾಗ, ಏನು ಪರಿಶ್ರಮ ಮಾಡಿ ಹೆಂಗ ಹಿಡ್ಕೊಂಡು ಹೋಗಿ ಕತ್ತಲ ತಗೊಂಡು ಹೋಗಿ ಸೂರ್ಯನ ಮುಂದೆ ನಿಲ್ಲಿಸಬೇಕು ಅಂದ್ರ ಕತ್ತಲೆಗೆ ಸೂರ್ಯನ ಮುಂದೆ ಹೆಂಗ ಅಸ್ತಿತ್ವ ಇಲ್ಲವೋ ಹಾಗೆ ಸದ್ಗುರುನಾಥನಲ್ಲಿ ಇರುವಂತಹ ಕರುಣೆಯ ಮುಂದೆ ಜಗತ್ತಿನ ಯಾವ ಗುಣಗಳಿಗೂ ಅಲ್ಲಿ ಅಸ್ತಿತ್ವ ಇಲ್ಲದ ಕಾರಣದಿಂದಾಗಿ ಗುರು ಅಂದ್ರೆ ಕರುಣಾಮೂರ್ತಿ, ಗುರು ಅಂದ್ರೆ ಕರುಣಾಮೂರ್ತಿ. ಕರುಣೆ ಒಂದನ್ನು ಬಿಟ್ಟರೆ ಅದರಲ್ಲಿ ಏನಿಲ್ಲ. ಹೀಗಾಗಿ ಸಿದ್ಧಾರೂಢರು ಎಷ್ಟು ಜನ ಕಾಳುವರು, ಎಷ್ಟು ಜನ ಬಡಿಯೋರು, ಎಷ್ಟು ಜನ ಬೆಂಕಿ ಇಡೋರು, ಏನು ಮಾಡಿದ್ರು ಯಾರೊಬ್ಬರಿಗೂ ಶಾಪವನ್ನು ಕೊಡದೇ ಇರುವಂತ ವರದ ಹಸ್ತದ ಒಬ್ಬ ಯತಿ ಅಂತಿದ್ರೆ ಅದು ಜಗದ್ಗುರು ಸಿದ್ಧಾರೂಢ ಸ್ವಾಮಿ. ಎಂದು ಯಾರಿಗೂ ಶಾಪ ಕೊಟ್ಟಿದ್ದು ಇತಿಹಾಸ. ಕಾರಣ ಏನು ಅನ್ನಂತಂದ್ರೆ ಅವರಲ್ಲಿ ಕರುಣಾ ಒಂದನ್ನ ಬಿಟ್ರೆ ಬೇರೆ ಯಾವ ಗುಣಗಳು ಆತನಲ್ಲಿ ಇಲ್ಲದ ಕಾರಣದಿಂದಾಗಿ ಸೂರ್ಯನಲ್ಲಿ ಹೆಂಗ ಬೆಳಕು ಸದ್ಗುರುಗಳಲ್ಲಿ ಹಾಗೆ ಕರುಣೆಯೇ ತುಂಬಿಕೊಂಡಿರುತ್ತದೆ. ಅಂಥ ವರದ ಕರುಣೆಯನ್ನ ಕರುಣಿಸಿದಂತಹ ಶಿಷ್ಯನಲ್ಲಿ ಆ ಆನಂದದ ಅನುಭೂತಿಯನ್ನು ಅನುಭವಿಸುವಂತಹ ಶಿಷ್ಯನಲ್ಲಿ ಇಂಥದ್ದೊಂದು ಉದ್ಗಾರ ಪ್ರಾಪ್ತವಾಗಿದೆ. ನಿನ್ನ ಕರುಣೆಯಿಂದ ಎಲ್ಲ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ನಾನು ಆನಂದದಿಂದಿದ್ದೇನೆ. ಗುರು ಹೇಳಿದಲ್ಲ, ಭಗವದ್ಗೀತೆಯ ಕೊನೆಯ ಭಾಗದಲ್ಲಿ ಏನು ಭಗವದ್ಗೀತೆಯ ಪರಿಣಾಮ ಏನು ಅಂತ ಕೇಳಿದ್ರೆ, ನಷ್ಟೋ ಮೋಹ ಸ್ಮೃತಿಲ್ಲ, ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಇದ್ದೇನೆ ಅನ್ನುವಂಥದ್ದನ್ನು ಸದ್ಗುರು ಮಾಡಿ ತೋರಿಸುವ ಕಾರಣದಿಂದಾಗಿ ಅದಕ್ಕಿಂತಲೂ ಉಪಕಾರ ಇನ್ಯಾವುದೂ ಇಲ್ಲದ ಕಾರಣದಿಂದಾಗಿ ಅಂಥ ಉಪಕಾರವನ್ನ ಸಿದ್ಧಾರೂಢ ಪರಮಾತ್ಮ ಕಲಾವತಿಯಾಗಿ ಕಾಸಿರತ್ತು ಸ್ವಾಮಿಗಳಿಗೆ, ಕಬೀರದಾಸರಿಗೆ, ನಿರ್ವಾಣಪುರವರಿಗೆ, ಅಕ್ಕಲಕೋಟದ ಶರಣರಿಗೆ, ಆರೂಢ ಜ್ಯೋತಿ ಗುರುಗಳಿಗೆ ಒಬ್ರೇ ಇಬ್ರೇ ಅವರ ಪಾದ ಸನ್ನಿಧಿಯಲ್ಲಿ ಸುಮ್ಮನೆ ಹೋಗಿ ಕುಳಿತರೆ ಸಾಕು, ಅವರೆಲ್ಲರಿಗೂ ಅಂತಹ ಪರಿಪೂರ್ಣತೆಯ ಆನಂದದ ಅನುಭೂತಿ ಯಾವಾಗಲೂ ಆಗ್ತಿತ್ತು ಅನ್ನೋ ಕಾರಣಕ್ಕಾಗಿ ನಮಗೆ ಶಾಸ್ತ್ರ ತಿಳಿದಿ ಬಿಡ್ಲಿ. ಅಪ್ಪವ್ರು ಯಾವಾಗ ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಮೊದಲು ಹೋಗಿ ಕುತೂಹಲ ತಿಳಿದಿ, ತಿಳಿತದ ಬಿಡುತ್ತದ ಎರಡನೇದು. ಗುರು ಕರುಣ ಅವ ಬರೀ ನೋಟ ಮಾತ್ರದಿಂದ ಉದ್ಧರಿಸ್ತಾನ, ಸ್ಪರ್ಶ ಮಾತ್ರದಿಂದ ಉದ್ಧರಿಸ್ತಾನ. ನಮಗೆ ಕೇಳಿ ತಿಳಿದ ಬಳಿಕದ ಜ್ಞಾನ ಆಗ್ತದಂತಲ್ಲ, ನಮ್ಮ ಪೂರ್ವದ ಪುಣ್ಯ ಅದು ಬಹಳ ದೊಡ್ಡದಿತ್ತು ಅಂತ ಕೇಳಿದ್ರೆ ಸದ್ಗುರು ತನ್ನ ನೋಟ ಮಾತ್ರದಿಂದ ಉದ್ಧರಿಸಿ ನಮ್ಮನ್ನ ಮುಕ್ತರನ್ನಾಗಿ ಮಾಡುವ ಕಾರಣದಿಂದ ಅಂಥ ನೋಟ ಮಾತ್ರದಿಂದ ನಮ್ಮೆಲ್ಲರನ್ನೂ ಈ ದಿನಮಾನದಲ್ಲಿ ಉದ್ಧರಿಸುವಂತಹ ಒಬ್ಬ ಅವತಾರಿ ಸಂತ ಅಂದರೆ ಅದು ಶಿವಾನಂದ ಭಾರತೀಯ
ಅಂತ ಸಂತರ ಸಾನ್ನಿಧ್ಯದಲ್ಲಿ ಬದುಕೊಂಡು ಅಪ್ಪ ಯಾವಾಗ ಹೇಳೋರು ಮೊದಲು ಶಾಂತಿದಾಶ್ರಮದ ಚಂದ್ರಶೇಖರ ಅಪ್ಪ ಅವರು ಹೇಳ್ತಿದ್ರು. ಅವರ ಪ್ರವಚನ, ಪ್ರಭುಗೀತ ಲೀಲಾ, ಭಗವದ್ಗೀತಾ, ಸಿದ್ಧಾರೂಢ ಕಥಾಮೃತ, ಬಸವಂತಾಚಾರ್ಯರ ಆ ತ್ರಿಪದಿಗಳನ್ನು ಹೇಳ್ತಾ ಸಿದ್ಧಾರೂಢ ಚರಿತ್ರೆಯನ್ನು ಹೇಳ್ತಿದ್ರೆ ಚಂದ್ರಶೇಖರ ಅಪ್ಪ ಅವರು ಮಾತಾಡ್ತಾ ಇದ್ದಾರೆ ಅದು ನಮ್ಮೆಲ್ಲ ರಾಷ್ಟ್ರಪತಿ ಮಾತಾಡಿದಂಗೆ ಆಗ್ತದೆ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಿದ್ರು. ಹಾಗೆ ಈ ದಿನಮಾನದಲ್ಲಿ ನಮ್ಮೆಲ್ಲ ವೇದಿಕೆಗಳ ಮೇಲೆ ನಮ್ಮೆಲ್ಲರಿಗೂ ಒಬ್ಬ ರಾಷ್ಟ್ರಪತಿಯ ರೂಪದಲ್ಲಿ ಎಲ್ಲರನ್ನೂ ತನ್ನೊಳಗೆ ತುಂಬಿಕೊಂಡು ನಡೆಯುವಂತಹ ಸಾಧು ಚಕ್ರವರ್ತಿ ಅಂದ್ರೆ ಅದು ಶಿವಾನಂದ ಭಾರತೀಯ ಪ್ರಸಂಗದಲ್ಲಿ ಅಂತ ಸಂತನ ಭವ್ಯ ಕೃಪೆ ನಮ್ಮನಿಗೆ ಬಂದಿರಲಿ ಅಂತ ಪ್ರಾರ್ಥಿಸಿ